ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ದೇಶದಲ್ಲಿ ಎರಡನೇ ಹಂತ, ರಾಜ್ಯದಲ್ಲಿ ಮೊದಲ ಹಂತದ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಇದೇ ಹೊತ್ತಿಗೆ ನಿಮ್ಮಲ್ಲಿ ಬಹುತೇಕರು ವೋಟ್ ಹಾಕಿ ಆಗಿರುತ್ತೆ, ಇನ್ನೂ ಕೆಲವರು ವೋಟ್ ಹಾಕೋದಕ್ಕೆ ಕಾಯ್ತಾ ಇರ್ತೀರಿ. ಈ ಮಧ್ಯೆ ಇವತ್ತು ಕೊನೆಯ ಹಂತದ ಕಸರತ್ತು, ಮತದಾರರ ಮನ ಗೆಲ್ಲೋದಕ್ಕೆ ಕೊನೆಯ ಹಂತದ ಕಸರತ್ತನ್ನು ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ಯಾವ ರೀತಿ ಜನರ ಮನಸ್ಸನ್ನು ಗೆಲ್ಲಬಹುದು, ಗೆದ್ದ ಮನಸ್ಸು ಮತವಾಗಿ ಯಾವ ರೀತಿ ಬದಲಾಯಿಸೋದಕ್ಕೆ ಸಾಧ್ಯ ಇದೆ, ಇದಕ್ಕೇನೆಲ್ಲ ಲೆಕ್ಕಾಚಾರಗಳನ್ನು ಹಾಕಬಹುದು, ರಣತಂತ್ರಗಳನ್ನು ಏನು ಮಾಡಬಹುದು. ಸೊ ಕೊನೆಯ ಕ್ಷಣದ ಕೊನೆಯ ಹಂತದ ಕಸರತ್ತು ಸದ್ಯ ನಡೀತಾ ಇದೆ. ರಾಜ್ಯದ ಮೊದಲ ಹಂತದ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ನಿಮ್ಮ ಹಕ್ಕು ಚಲಾಯಿಸೋದಕ್ಕೆ 14 ಕ್ಷೇತ್ರದ ಮತದಾರರಿಗೆ, ರಾಜ್ಯದ 14 ಕ್ಷೇತ್ರದ ಮತದಾರರಿಗೆ ಅವಕಾಶ ಇದೆ. ಬೆಳಗ್ಗೆ 7 ಗಂಟೆಗೆ ಮತದಾನ ಮಾಡೋದಕ್ಕೆ ಅವಕಾಶ ಸೃಷ್ಟಿಯಾಗುತ್ತೆ, 6 ಗಂಟೆಯವರೆಗೂ ಕೂಡ. ಈ ಮಧ್ಯೆ ಅಭ್ಯರ್ಥಿಗಳಿಗೆ ಈಗ ನಡುಕ ಶುರುವಾಗಿದೆ. ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಅನ್ನೋ ನಡುಕ. ಅದು ಎಕ್ಸಾಮ್ ಬೇಕಾದಂಥ ಪ್ರಿಪರೇಷನನ್ನು ಅಭ್ಯರ್ಥಿಗಳು ಮಾಡ್ತಿದ್ದಾರೆ, ಕೊನೆಯ ಕಸರತ್ತನ್ನೂ ಮಾಡ್ತಿದ್ದಾರೆ. ಈ ಮಧ್ಯೆ ಏನಾಗಬಹುದು ಅನ್ನುವಂಥ ಸಹಜ ಆತಂಕ ಇದ್ದೇ ಇದೆ. ಇನ್ನು ಕೊನೆಯ ಹಂತದ ಕಸರತ್ತು ಸದ್ಯ ನಡೀತಾ ಇದೆ. ಆ ಕಸರತ್ತಿಗೆ ಒಂದು ನಾವು ಕೋಟ್ ಮಾಡಿದ್ದೀವಿ, ನಾವು ಗಮನಿಸ್ತಾ ಇದ್ದೀರಿ. ಕಸರತ್ತು, ಕೊನೆಯ ಹಂತದ ಕಸರತ್ತು ಅಂತಂದ್ರೆ ಏನು? ಬಹಳ ವರ್ಷದಿಂದ ರಾಜಕಾರಣ ನೋಡಿದವರಿಗೆ ಅಥವಾ ಮತದಾನ ಪ್ರಕ್ರಿಯೆಯನ್ನು ನೋಡಿದವ್ರಿಗೆ ಗೊತ್ತಿರುತ್ತೆ. ಕಸರತ್ತು ಅಂತಂದ್ರೆ ಕೊನೆಯ ಹಂತದ್ದು ಯಾವುದದು, ಯಾವುದನ್ನು ಎಲ್ಲಿಗೆ ರೀಚ್ ಮಾಡಬೇಕೋ, ಹೇಗೆ ರೀಚ್ ಮಾಡಬೇಕೋ ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ಪಾಪ ಅದನ್ನು ತಡೆಯೋದಕ್ಕೆ ಎಲೆಕ್ಷನ್ ಕಮಿಷನ್ ಆಯೋಗ ಸರ್ಕಸ್ಸು ಮಾಡ್ತಾ ಇದೆ. 14 ಕ್ಷೇತ್ರಗಳಲ್ಲಿ ಹಲವು ಸವಾಲುಗಳನ್ನು ಈ ಪ್ರಚಾರದ ಕಣದಲ್ಲಿ 3 ರಾಜಕೀಯ ಪಕ್ಷಗಳು ಕೂಡ, ರಾಜ್ಯದಲ್ಲಿ 3 ರಾಜಕೀಯ ಪಕ್ಷಗಳು ಕೂಡ ಎದುರಿಸಿದ್ದಾವೆ. ಈ ಸವಾಲುಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ 108 ತಂತ್ರಗಳನ್ನು ಕೂಡ 3 ರಾಜಕೀಯ ಪಕ್ಷಗಳು ಬಳಸಿದ್ವು. ಈ ಪ್ರಚಾರದ ಅಖಾಡವನ್ನು ಅಥವಾ ಪ್ರಚಾರದ ವೈಖರಿಯನ್ನು ನಾವು ನೋಡ್ತಾ ಹೋದರೂ ಕೂಡ ಸವಾಲುಗಳು ಬಂದಾಗ ಯಾವ್ಯಾವ ತಂತ್ರಗಳನ್ನು ಬಳಸಿ ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯ ಇದೆಯೋ ಅದನ್ನು ರಾಜಕೀಯ ಪಕ್ಷಗಳು ಮಾಡಿದ್ದಾವೆ. ಇನ್ನು ಈ 14 ಕ್ಷೇತ್ರಗಳಿಗೆ ಪರ್ಟಿಕ್ಯುಲರ್ ಆಗಿ ನಾವು ಹೇಳಬೇಕು ಅಂತಂದರೆ, ಈ 14 ಕ್ಷೇತ್ರಗಳು, ನಾಳೆ ಎಲೆಕ್ಷನ್ ನಡೆಯುವಂಥ ರಾಜ್ಯದ 14 ಕ್ಷೇತ್ರಗಳು ಮೈತ್ರಿಯ ನಿಜವಾದ ಶಕ್ತಿ ಏನು ಅನ್ನೋದನ್ನು ತೋರಿಸಬಹುದಾದಂಥ ಕ್ಷೇತ್ರಗಳು. ಯಾಕಂತಂದ್ರೆ ನೆಕ್ಸ್ಟ್ ಫೇಸಲ್ಲಿ ಎಲೆಕ್ಷನ್ ಏನಾಗುತ್ತೆ, ಆ 14 ಕ್ಷೇತ್ರದಲ್ಲಿ ಮೈತ್ರಿಯ ಶಕ್ತಿ ಇಲ್ಲ. ಅಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ಸು, ಇಲ್ಲಿ ಮೈತ್ರಿ ವರ್ಸಸ್ ಕಾಂಗ್ರೆಸ್ಸು. ಸೊ ಆ ಕಾರಣಕ್ಕಾಗಿ ಮೈತ್ರಿಯ ನಿಜವಾದ ಶಕ್ತಿ ಏನು ಅನ್ನೋದು ಗೊತ್ತಾಗಬಹುದಾದಂಥ 14 ಕ್ಷೇತ್ರಗಳು ಯಾವುದು ಅಂತಂದ್ರೆ ನಾಳೆ ಎಲೆಕ್ಷನ್ ನಡೆಯುವಂಥ ಕ್ಷೇತ್ರಗಳು. ಈ ಬಾರಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಈ 14 ಕ್ಷೇತ್ರದಲ್ಲೂ ಕೂಡ, ಅಥವಾ 14 ಕ್ಷೇತ್ರದ ಕೆಲ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ದಾರೆ, ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು 2019ರಲ್ಲಿ ಈ 14 ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಫಲಿತಾಂಶ ಏನು ಬಂದಿತ್ತು ಅನ್ನೋದನ್ನು ಒಮ್ಮೆ ರೀಕಾಲ್ ಮಾಡೋಣ. ಏನು ಬಂದಿತ್ತು 2019ರಲ್ಲಿ? ಡೀಟೇಲ್ ನಿಮ್ಮ ಮುಂದೆ ಬರ್ತಾ ಇದೆ. 2019ರಲ್ಲಿ ಈ 14 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಆಗ ನಿಮಗೆ ನೆನಪಿದೆ, ಕಾಂಗ್ರೆಸ್ಸು ಮತ್ತು ಜಾತ್ಯತೀತ ಜನತಾದಳ ಒಟ್ಟಾಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿತ್ತು 19ರಲ್ಲಿ. ಬಿಜೆಪಿ 12ರಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ 1 ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿತ್ತು, ಬೆಂಗಳೂರು ಗ್ರಾಮಾಂತರ. ಜಾತ್ಯತೀತ ಜನತಾದಳ 1 ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿತ್ತು, ಅದು ಹಾಸನ. ತುಮಕೂರಲ್ಲಿ ದೇವೇಗೌಡರು ಸೋತರು, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು. ಸೊ ಆ ಫಲಿತಾಂಶ ಬಂದಿತ್ತು. ಅಂದರೆ ಆ ಸಂದರ್ಭದ ಮೈತ್ರಿ ಕಾಂಗ್ರೆಸ್ಸು ಮತ್ತು ಜಾತ್ಯತೀತ ಜನತಾದಳ, ಆ ಸಂದರ್ಭದ ಮೈತ್ರಿಗೆ ಬಂದಂಥ 2 ಸೀಟು ಅದು ಈ ರೀಜನಲ್ಲೇ ಬಂದಿತ್ತು. ಕಾಂಗ್ರೆಸ್ಸು ಮತ್ತು ಜಾತ್ಯತೀತ ಜನತಾದಳಕ್ಕೆ ಆ ಸಂದರ್ಭದಲ್ಲಿ ಬಂದಂಥ 2 ಸೀಟು ಈ ರೀಜನಲ್ಲಿ ಬಂದಿತ್ತು. ಅಥವಾ ಆಗಿನ ಮೈತ್ರಿ ಕಾಂಗ್ರೆಸ್ಸು ಮತ್ತು JDS ಪೈಪೋಟಿ ಬಿಜೆಪಿಗೆ ಕೊಟ್ಟಿದ್ದು ಈ ರೀಜನಲ್ಲಿ ಮಾತ್ರ. ನೆಕ್ಸ್ಟ್ ಫೇಸ್ ಎಲೆಕ್ಷನ್ ಆಗ್ತಾ ಇದೆಯಲ್ಲ 14 ಕ್ಷೇತ್ರ, ಅಲ್ಲಿ ಪೈಪೋಟಿ ಕೊಡೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಈ ರೀಜನಲ್ಲಿ ಪೈಪೋಟಿ ಕೊಡೋದಕ್ಕೆ ಸಾಧ್ಯ ಆಗಿತ್ತು. ಸೊ 2 ಕ್ಷೇತ್ರಗಳನ್ನು ಆಗಿನ ಮೈತ್ರಿ ಗೆದ್ದಿತ್ತು. ಬಿಜೆಪಿ 12 ಕ್ಷೇತ್ರದಲ್ಲಿ ಗೆಲ್ಲೋ ಮೂಲಕ ಕರ್ನಾಟಕದ ಇತಿಹಾಸದಲ್ಲಿ ಬಿಜೆಪಿ
ಹೊಸ ಸಾಧನೆಯನ್ನು ಮಾಡಿತು 19ರ ಫಲಿತಾಂಶ. ನೆಕ್ಸ್ಟ್ ನಾವು ಇದು ಈ ಬಾರಿ ಯಾಕೆ ನಾವು 2014ರ ಫಲಿತಾಂಶವನ್ನು ನೋಡಬೇಕು ಅಂತಂದರೆ ಒಂದು ಸ್ವಲ್ಪ ಸಿಮಿಲಿಯಾರಿಟಿ ಇದೆ 14ಕ್ಕೂ ಈಗಿನ ಚುನಾವಣಾ ಕಣಕ್ಕೂ. ಯಾಕಂತಂದರೆ 14ರಲ್ಲಿ ಮುಖ್ಯಮಂತ್ರಿಯಾಗಿದ್ದು ಸಿದ್ದರಾಮಯ್ಯ, ಅಧಿಕಾರದಲ್ಲಿದ್ದು ಕಾಂಗ್ರೆಸ್ಸು ರಾಜ್ಯದಲ್ಲಿ. ನಾನು ರಾಜ್ಯಕ್ಕೆ ಪರ್ಟಿಕ್ಯುಲರ್ ಆಗಿ ಮಾತನಾಡ್ತಾ ಇರೋದು. ಆಗ ಯಾವ ರೀತಿಯ ಫಲಿತಾಂಶ ಬಂದಿತ್ತು? BJP 6ರಲ್ಲಿ ಗೆದ್ದಿತ್ತು, ಕಾಂಗ್ರೆಸ್ 6ರಲ್ಲೂ ಗೆದ್ದಿತ್ತು. ಈ 14 ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳ 2 ಕ್ಷೇತ್ರದಲ್ಲಿ ಗೆದ್ದಿತ್ತು. ಅದು ಒಂದು ಮಂಡ್ಯ ಆದರೆ ಮತ್ತೊಂದು ಹಾಸನ. ಕುಮಾರಸ್ವಾಮಿ ಆ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ರು JDS ಅಭ್ಯರ್ಥಿಯಾಗಿ, ಚಿಕ್ಕಬಳ್ಳಾಪುರ ಗೆಲ್ಲೋದಕ್ಕಾಗಲಿಲ್ಲ. ಇಲ್ಲಿ ನೀವು ರಿಸಲ್ಟ್ ನೋಡ್ತಾ ಇದ್ದೀರಿ 6-6. ಸೊ ಅಲ್ಲಿಗೆ ಕಳೆದ ಬಾರಿ BJP ಗೆದ್ದಿತ್ತು 17 ಸೀಟು, 17ರಲ್ಲಿ 6 ಸೀಟ್ ಅಷ್ಟೇ ಈ ರೀಜನಲ್ಲಿ ಬಂದಿತ್ತು. ಉಳಿದ 11 ಸೀಟ್ ಬಂದಿದ್ದು ಪಕ್ಕದ ಈಗ ನೆಕ್ಸ್ಟ್ ಫೇಸ್ನ ಎಲೆಕ್ಷನ್ ನಡೆಯುವಂಥ 14 ಕ್ಷೇತ್ರದಲ್ಲಿ. ಸೊ ಅಲ್ಲಿಗೆ BJP ಸ್ಟ್ರಾಂಗ್ ಇದ್ದಿದ್ದು ಆ 14 ಕ್ಷೇತ್ರದಲ್ಲಿ. ಇಲ್ಲಿ JDS, BJP ಮತ್ತು ಕಾಂಗ್ರೆಸ್ನ ಮಧ್ಯೆ ನೇರ ಪೈಪೋಟಿ ನಡೆದಿತ್ತು. ಅದರ ಫಲಿತಾಂಶ ಈ ರೀತಿ ಬಂದಿತ್ತು. BJP, ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳ 6-6-2 ಈ 14 ಕ್ಷೇತ್ರಗಳಿಗೆ ನಾವು ಸೀಮಿತವಾಗಿ ಮಾತನಾಡೋದು ಅಂತಾದರೆ. ಸೊ ಅಲ್ಲಿಗೆ ಈ ಬಾರಿಯ ವ್ಯತ್ಯಾಸ ಯಾವುದು ಅಂತಂದರೆ 14ಕ್ಕೂ ಈಗಿಕ್ಕೂ ವ್ಯತ್ಯಾಸ ಯಾವುದು ಅಂತಂದರೆ BJP ಮತ್ತು ಜಾತ್ಯತೀತ ಜನತಾದಳ ಮೈತ್ರಿ ಮಾಡಿಕೊಂಡಿದೆ, ಅದೊಂದು ವ್ಯತ್ಯಾಸ. ಆ ಮೈತ್ರಿ ಎಲೆಕ್ಷನ್ನ ಫಲಿತಾಂಶವನ್ನು ಬದಲಾಯಿಸುವಂಥ ಶಕ್ತಿ ಇರುವಂಥ ಮೈತ್ರಿನೇ. ವರ್ಕೌಟ್ ಆದರೆ ಗೊತ್ತಿಲ್ಲ ವರ್ಕೌಟ್ ಆಗತ್ತಾ ಅಂತ. ಸೊ ನಾವು ಒಮ್ಮೆ BJP ಈ ಬಾರಿ ಯಾವ ರಣತಂತ್ರವನ್ನು ಪ್ರಯೋಗಿಸಿದೆ ಈ 14 ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅನ್ನೋದನ್ನು ನೋಡಿಬಿಡೋಣ. ಡೀಟೇಲ್ ನೋಡ್ತಾ ಇದ್ದೀರಿ. ಈ ಬಾರಿಯೂ ಕೂಡ ಕಳೆದ ಬಾರಿಯ ರೀತಿಯಲ್ಲೇ BJP ಪ್ರಸ್ತಾಪಿಸಿದ್ದು ನರೇಂದ್ರ ಮೋದಿಯವರ ಹೆಸರನ್ನೇ. ಬ್ರ್ಯಾಂಡ್ ನರೇಂದ್ರ ಮೋದಿ ಅಥವಾ ನರೇಂದ್ರ ಮೋದಿಯವರ ಚರಿಷ್ಮಾ, ನರೇಂದ್ರ ಮೋದಿಯವರ ಜನಪ್ರಿಯತೆ, ನರೇಂದ್ರ ಮೋದಿಯವರ ಇಮೇಜು, ಇದನ್ನೇ ಬಳಸಿ ಈ ಬಾರಿಯೂ ಈ 14 ಕ್ಷೇತ್ರದಲ್ಲಿ BJP ನಾಯಕರು ಪ್ರಚಾರವನ್ನು ಮಾಡಿದರು. ಮೋದಿಗೋಸ್ಕರ BJP ಗೆಲ್ಲಿಸಿ, ಮೋದಿಗೋಸ್ಕರ ನಮ್ಮ ಮೈತ್ರಿಯನ್ನು ಗೆಲ್ಲಿಸಿ ಅಂತಾನೆ ಪ್ರಚಾರ ಮಾಡಿದ್ದು BJP ನಾಯಕರು. 14 ಕ್ಷೇತ್ರದಲ್ಲಿ ಈ ಬಾರಿ ಒಂದು ವ್ಯತ್ಯಾಸ ಅಂತಂದರೆ ಟಿಕೆಟ್ ವಿಚಾರದಲ್ಲಿ BJP ಪ್ರಯೋಗಗಳನ್ನು ಮಾಡಿದೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲಿಲ್ಲ, ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಡಲಿಲ್ಲ, DV ಸದಾನಂದ ಗೌಡರಿಗೆ ಟಿಕೆಟ್ ಕೊಡಲಿಲ್ಲ. ಸೊ ಈ ರೀತಿ ಪ್ರಯೋಗಗಳನ್ನು BJP 14 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಮಾಡಿದೆ. ಇನ್ನು BJPಯದ್ದು ನಿರೀಕ್ಷೆ ಇರೋದು ಲಿಂಗಾಯತ ವೋಟ್ ಬ್ಯಾಂಕು, ಒಕ್ಕಲಿಗ ವೋಟ್ ಬ್ಯಾಂಕು ಒಂದಾಗತ್ತೆ ಅನ್ನೋದು BJPಯ ನಿರೀಕ್ಷೆ. ಕಾರಣ ನಾವು JDS ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದೀವಿ, JDS ಜೊತೆಗೆ ಒಕ್ಕಲಿಗ ವೋಟ್ ಇದ್ದಾವೆ, ಸಾಂಪ್ರದಾಯಿಕವಾಗಿ ಲಿಂಗಾಯತರು ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ, ನಮ್ಮನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ ಅದು 90ರ ದಶಕದಿಂದ. ಸೊ ಆ 2 ಕಮ್ಯುನಿಟಿಗಳು ಒಟ್ಟಾಗಿ ಬರೋದು ಬಹಳ ರೇರು. ಅಥವಾ ಕರ್ನಾಟಕದ ಇತಿಹಾಸದಲ್ಲಿ 2 ಸಮುದಾಯಗಳು ಒಂದೇ ಪಕ್ಷವನ್ನು ಬೆಂಬಲಿಸೋದು ಬಹಳ ವಿರಳ. ಈ ಬಾರಿ ಅಂಥದ್ದೊಂದು ಅವಕಾಶ ಇದೆ ಅನ್ನೋದು BJP ಲೆಕ್ಕಾಚಾರ. ಲಿಂಗಾಯತರು ಮತ್ತು ಒಕ್ಕಲಿಗರು ಒಂದಾಗಿ ಒಂದೇ ಪಕ್ಷಕ್ಕೆ ಅಥವಾ ಮೈತ್ರಿಗೆ ವೋಟ್ ಚಲಾಯಿಸ್ತಾರೆ ಅನ್ನೋ ಲೆಕ್ಕಾಚಾರ. ಸೊ ಇದು BJPಯ ಇಡೀ ಸ್ಟ್ರಾಟಜಿ ಆಗಿತ್ತು. 2 ಸಮುದಾಯಗಳನ್ನು ಒಂದಾಗಿಸಬೇಕು ಅಥವಾ 2 ಸಮುದಾಯದ ಮತಗಳನ್ನು ಒಂದಾಗಿಸಬೇಕು ಅಂತ BJP ಅನೇಕ ಕಾರ್ಯತಂತ್ರಗಳನ್ನು ರೂಪಿಸಿದೆ. ಇದರ ಜೊತೆಗೆ BJP ಪಾಲಿಗೆ ಸಮಸ್ಯೆಯಾಗಿದ್ದು ಯಾವುದು ಅಂತಂದರೆ ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ BJPಗೆ ಸೃಷ್ಟಿಸಬಹುದಾದಂಥ ಅನಾಹುತಗಳ ಬಗ್ಗೆ BJPಗೆ ಕಳೆದ ಎಲೆಕ್ಷನ್ನಲ್ಲಿ ಗೊತ್ತೇ ಇರಲಿಲ್ಲ. ಗ್ಯಾರಂಟಿ ಈ ರೀತಿ ಮ್ಯಾಜಿಕ್ ಮಾಡುತ್ತೆ ಅಂತ BJPಗೆ ಗೊತ್ತೇ ಇರಲಿಲ್ಲ. ಆದರೆ ಈ ಬಾರಿ ಗೊತ್ತಾಗಿದೆ ಅವರಿಗೆ. ಗ್ಯಾರಂಟಿ ಏನು ಮಾಡಬಹುದು ಅನ್ನೋದು BJP ನಾಯಕರಿಗೆ ಗೊತ್ತಾಗಿದೆ. ಅದಕ್ಕಾಗಿ ಮೋದಿ ಕಿ ಗ್ಯಾರಂಟಿ ಅಂತ ಪ್ರತಿಯಾಗಿ ಮಾಡಿದರು. ಈ ಬಾರಿ ಕ್ಯಾಂಪೇನ್ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಕೈ ಗ್ಯಾರಂಟಿಗೆ ಮೋದಿ ಕಿ ಗ್ಯಾರಂಟಿ ಪರಿಹಾರ ಅನ್ನೋ ರೀತಿಯಲ್ಲಿ ಪ್ರಚಾರ ಮಾಡಿದರು. ಇನ್ನು BJPಗೆ ಜಾತ್ಯತೀತ ಜನತಾದಳ ಊರುಗೋಲಾಯಿತು. ಈ ಎಲೆಕ್ಷನ್ನಲ್ಲಿ ಈ 14 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ BJPಗೆ ಜಾತ್ಯತೀತ ಜನತಾದಳ ಊರುಗೋಲಾಗಿದೆ. ಇನ್ನು ನಾನು ಆಗಲೇ ಕಾರ್ಯಕ್ರಮದ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಮೈತ್ರಿ ಏನಾದರೂ ಮ್ಯಾಜಿಕ್ ಮಾಡಿದರೆ ಈ ರೀಜನಲ್ಲಿ ಮಾತ್ರ, ಈ 14 ಕ್ಷೇತ್ರಗಳಲ್ಲಿ ಮಾತ್ರ. ನಿಮಗೆ ಬೆಳಗಾವಿಯಲ್ಲಿ JDSನ ಓಟ್ ಇರೋದೇ 4,000, ಅಂದರೆ ಲೋಕಸಭೆಯ ನಾನು ಅಂಕಿಅಂಶವನ್ನು ಹೇಳ್ತಾ ಇರೋದು. ಅಲ್ಲೇನು BJPಗೆ ಅದರಿಂದ ದೊಡ್ಡ ಅನುಕೂಲ ಆಗುತ್ತೆ ಅಂತಲ್ಲ. ಒಂದು ಸ್ವಲ್ಪ ರಾಯಚೂರು ಅದನ್ನು ಬಿಟ್ಟರೆ ಬೇರೆ ಒಂದಿಷ್ಟು ಕ್ಷೇತ್ರಗಳಲ್ಲಿ
ಬೆರಳೆಣಿಕೆಯ ಓಟುಗಳಿದ್ದಾವೆ ಅಥವಾ ಸಾವಿರ ಲೆಕ್ಕದ ಓಟುಗಳಿದ್ದಾವೆ ಅಂತ ಬಿಟ್ಟರೆ ನಾರ್ತಲ್ಲಿ ನಮ್ಮ ನೆಕ್ಸ್ಟ್ ಫೇಸ್ ಎಲೆಕ್ಷನ್ ನಡೆಯುವಂಥ ಜಾಗದಲ್ಲಿ ಮ್ಯಾಜಿಕ್ ಆದರೆ ಮೈತ್ರಿ ಈ ಭಾಗದಲ್ಲೂ ಮಾತ್ರ. ಸೊ ಆ ನಿರೀಕ್ಷೆಯಲ್ಲಿ BJP ಇದೆ ಈ ರೀಜನಲ್ಲಿ, ಈ 14 ಕ್ಷೇತ್ರಗಳಲ್ಲಿ. ನೆಕ್ಸ್ಟ್ ಇನ್ನು JDSನ ಕತೆ ಏನು? JDSನದ್ದು ಈ 14 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ, ನಾಳೆ ಎಲೆಕ್ಷನ್ ನಡೆಯುವಂಥ 14 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಂದು ರೀತಿ ಅಸ್ತಿತ್ವದ ಯುದ್ಧ. ಬದುಕಬೇಕು ಅಂತಂದ್ರೆ ಮಾಡು ಇಲ್ಲವೇ ಮಡಿ ಅನ್ನೋ ಹೋರಾಟವನ್ನು ಮಾಡಬೇಕು ಅನ್ನೋ ಸ್ಥಿತಿ ಜಾತ್ಯತೀತ ಜನತಾದಳದ್ದು. ಮೊದಲ ಹಂತದ ಎಲೆಕ್ಷನ್ನು JDSನ ಪಾಲಿಗೆ ಅಸ್ತಿತ್ವದ ಯುದ್ಧ. ಕಾರಣ JDS ಜೀವಂತಿಕೆಯನ್ನು ಉಳಿಸಿಕೊಂಡಿರೋದು ಈ 14 ಕ್ಷೇತ್ರಗಳಲ್ಲಿ. JDSನ ಪ್ರಾಬಲ್ಯ ಇರೋದು ಇದೇ 14 ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಅಬ್ಬರಕ್ಕೆ ಬ್ರೇಕ್ ಹಾಕೋದಕ್ಕೋಸ್ಕರವೇ BJP ಜೊತೆ ಜಾತ್ಯತೀತ ಜನತಾದಳ ಸ್ನೇಹ ಅಥವಾ ಮೈತ್ರಿ ಗೆಳೆತನ ಮಾಡಿಕೊಂಡಿದೆ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಗೈನ್ ಆಗಿದ್ದು ಯಾವುದು ಅಂತಂದರೆ ಜಾತ್ಯತೀತ ಜನತಾದಳ ಕಳ್ಕೊಂಡಂಥ 5% ಓಟು. ಆ 5% ಓಟು ಕಾಂಗ್ರೆಸ್ಸನ್ನು ಅಧಿಕಾರದ ಸ್ಥಾನದಲ್ಲಿ ನಿಲ್ಲಿಸಿದರೆ ಜಾತ್ಯತೀತ ಜನತಾದಳವನ್ನು 19%ಗೆ ಇಳಿಸ್ತು, 19 ಸೀಟಿಗೆ ಇಳಿಸ್ತು. BJP ವೋಟ್ ಶೇರ್ ಕಡಿಮೆ ಆಗಿರಲಿಲ್ಲ ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ. JDSನ ಓಟು ಕಡಿಮೆ ಆಯಿತು, ಅದು ಕಾಂಗ್ರೆಸ್ಗೆ ಪ್ಲಸ್ ಆಯಿತು. ಕಾಂಗ್ರೆಸ್ 43-44%ಗೆ ಹೋಯಿತು. ಸೊ ಅದು ಎಫೆಕ್ಟ್ ಆಗಿರೋದು. ಕಳ್ಕೊಂಡಂಥ 5%ಅನ್ನು ಮತ್ತೆ ಗಳಿಸಬೇಕು ಅಥವಾ 5ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಗಳಿಸಬೇಕು ಅನ್ನೋದು JDSನ ಲೆಕ್ಕಾಚಾರ. ಅದೇ ಕಾರಣಕ್ಕಾಗಿ ಈ ಬಾರಿ ಪ್ರಚಾರ ಹೆಂಗೆ ಮಾಡಿದ್ದಾರೆ JDSನ ನಾಯಕರು ಅಂತಂದರೆ, ಗ್ಯಾರಂಟಿ ಹೆಸರಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಲ್ಲಿ. ಗ್ಯಾರಂಟಿ ಕರೆಕ್ಟು, ಗ್ಯಾರಂಟಿ ಕೊಡ್ತಾ ಇದ್ದೀರಿ, ಖುಷಿ ಇದೆ, ಜನರಿಗೇನು ಅದರಿಂದ ಅನುಕೂಲ ಆಗ್ತಾ ಇದೆ, ಆದರೆ ನೀವು ಅಭಿವೃದ್ಧಿಯನ್ನು ಮರ್ತಿದ್ದೀರಿ ಅಂತ JDS ನಾಯಕರು ಈ ಬಾರಿ ಪ್ರಚಾರವನ್ನು ಮಾಡಿದರು. ತೆನೆ ಗೆದ್ದರೆ ರಾಜ್ಯಕ್ಕೆ ಅನುಕೂಲ ಆಗುತ್ತೆ, ಅಂದರೆ JDS BJP ಮೈತ್ರಿ ಗೆದ್ದರೆ ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ಅದು ನೀರಾವರಿ ಯೋಜನೆಗಳಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗ್ತಾರೆ ಮತ್ತು ಪ್ರಮುಖ ಪೋರ್ಟ್ಫೋಲಿಯೋ, ಪ್ರಮುಖ ಖಾತೆ ಸಿಗುತ್ತೆ ಅವರಿಗೆ ಅಂತಾನೆ JDS ಕ್ಯಾಂಪೇನ್ ಮಾಡ್ತಾ ಬಂತು ಈ ಎಲೆಕ್ಷನ್ ಕಣದುದ್ದಕ್ಕೂ 14 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ. ಜೊತೆಗೆ ಸಿದ್ದರಾಮಯ್ಯ ಅವರ ಗರ್ವಭಂಗಕ್ಕೆ ಸಿಕ್ಕ ಅವಕಾಶ ಅಂತ JDS ತನ್ನ ಪ್ರಚಾರ ಕಣದಲ್ಲಿ ಇದನ್ನು ವಿಶ್ಲೇಷಣೆ ಮಾಡ್ತಾ ಹೋಯಿತು. ಸ್ವತಃ ದೇವೇಗೌಡರೇ ಅದನ್ನು ಆ ರೀತಿ ಬಣ್ಣಿಸಿದರು. ಅಂದರೆ ಗರ್ವಭಂಗಕ್ಕೆ ಅವಕಾಶ, ಗರ್ವಭಂಗ ಆಗಬೇಕು ಅಂತ JDS ಪ್ರಚಾರವನ್ನು ಮಾಡಿತು. ಒಂದು ಲೆಕ್ಕದಲ್ಲಿ JDSನ ಅಸ್ತಿತ್ವದ ಹೋರಾಟ, ಮಾಡು ಇಲ್ಲವೇ ಮಡಿ ಅನ್ನುವಂಥ ಪರಿಸ್ಥಿತಿ, ಅದಕ್ಕೆ ತಕ್ಕಾಗಿ ಈಗ BJPಯ ಸ್ನೇಹ ಸಿಕ್ಕಿರೋದ್ರಿಂದ JDS ಕೂಡ ಈ 14 ಕ್ಷೇತ್ರದಲ್ಲಿ ಮ್ಯಾಜಿಕ್ನ ನಿರೀಕ್ಷೆಯಲ್ಲಿದೆ. 3 ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಿದ್ದಾರೆ. 4ನೇ ಕ್ಷೇತ್ರದಲ್ಲಿ ದೇವೇಗೌಡರ ಅಳಿಯ BJP ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಸೊ ಆ ಕಾರಣಕ್ಕಾಗಿ JDSನ ಗಳಿಕೆ 4 ಅಂತಲೇ ನಾವು ಕನ್ಸಿಡರ್ ಮಾಡಬಹುದು. ಅದರ ಜೊತೆಗೆ ಒಂದಿಷ್ಟು ಕ್ಷೇತ್ರದಲ್ಲಿ JDS BJPಗೆ ಬೆಂಬಲ ಕೊಡುವ ಮುಖಾಂತರ ತನ್ನ ಸಾಂಪ್ರದಾಯಿಕ ರಾಜಕೀಯ ವಿರೋಧಿ, ಅದು ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಇವರನ್ನು ಸೋಲಿಸೋದಕ್ಕೆ BJPಗೆ ತಾನು ಸಪೋರ್ಟನ್ನು ಮಾಡಿದ್ದೀನಿ ಅಂತ JDS ಲೆಕ್ಕಾಚಾರ ಹಾಕ್ಕೊಂಡಿದೆ. ಆ ಕಾರಣಕ್ಕಾಗಿ ಈ 14 ಕ್ಷೇತ್ರ ಜಾತ್ಯತೀತ ಜನತಾದಳ ಪಾಲಿಗೆ ಅತ್ಯಂತ ನಿರ್ಣಾಯಕ ಕ್ಷೇತ್ರಗಳು. JDSನದ್ದು ಈ 14 ಕ್ಷೇತ್ರದಲ್ಲಿ ಮಾತ್ರ ಅದರ ಸಕ್ರಿಯ ಪಾತ್ರ. ನೆಕ್ಸ್ಟ್ ಫೇಸ್ ನಡೆಯುವಂಥ 14 ಕ್ಷೇತ್ರದಲ್ಲಿ ಅತಿಥಿ ಪಾತ್ರ, ಗೆಸ್ಟ್ ರೋಲನ್ನಷ್ಟೇ ನಿಭಾಯಿಸುತ್ತೆ ಜಾತ್ಯತೀತ ಜನತಾದಳ. ನೆಕ್ಸ್ಟ್ ಫೇಸ್ನಲ್ಲಿ ನಡೆಯುವಂಥ 14 ಕ್ಷೇತ್ರದಲ್ಲಿ ಇಲ್ಲಿ ಅದು ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾ ಇದೆ ಜಾತ್ಯತೀತ ಜನತಾದಳ. ಆ ಕಾರಣಕ್ಕಾಗಿ JDSಗೆ ನಾಳೆ ಎಲೆಕ್ಷನ್ ನಡೆಯುವಂಥ 14 ಕ್ಷೇತ್ರಗಳು ಅತ್ಯಂತ ನಿರ್ಣಾಯಕ ಕ್ಷೇತ್ರಗಳು. ಇನ್ನು ಕಾಂಗ್ರೆಸ್ನ ಕತೆ ಏನು? ಕಾಂಗ್ರೆಸ್ಗೆ ಯಾಕೆ ಈ 14 ಕ್ಷೇತ್ರಗಳು ಇಂಪಾರ್ಟೆಂಟ್ ಮತ್ತು ಏನು ಸ್ಟ್ರಾಟಜಿ ಕಾಂಗ್ರೆಸ್ ಈ 14 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಮಾಡಿದೆ? ಈ 14 ಕ್ಷೇತ್ರಗಳು ಕಾಂಗ್ರೆಸ್ನ ನಾಯಕತ್ವಕ್ಕೆ ದೊಡ್ಡ ಸವಾಲು. ಯಾಕೆ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, KPCC ಪ್ರೆಸಿಡೆಂಟು ಕೂಡ ಇಬ್ಬರು ಇದೇ ರೀಜನ್ನವರು, ಇದೇ ಭಾಗದವರು, 14 ಕ್ಷೇತ್ರದ ವ್ಯಾಪ್ತಿಯೊಳಗೆ ಬರುವರು. ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ಗೆ ಈ ರೀಜನ್ನ ಮೇಲೆ ನಿರೀಕ್ಷೆ ಇದೆ. ಕಾಂಗ್ರೆಸ್ ಹೆಚ್ಚು ಗಳಿಸುತ್ತೆ ಅನ್ನುವಂಥ ನಿರೀಕ್ಷೆ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಇಬ್ಬರು ಪ್ರಮುಖರು ಇದೇ ಭಾಗದವರು, ಇದೇ ಭಾಗಕ್ಕೆ ನಾವು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, KPCC ಪ್ರೆಸಿಡೆಂಟ್ ಅಂತ ಪ್ರಮುಖ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ, ನಮಗೆ ಸೀಟು ಕೂಡ ಜಾಸ್ತಿ ಬರುತ್ತೆ. 14ರಲ್ಲಿ ಹೆಚ್ಚು ಸೀಟು ಬಂದಿರೋದು ಇದೇ ರೀಜನಲ್ಲಿ ಕಾಂಗ್ರೆಸ್ಸಿಗೆ 14ರಲ್ಲಿ.
ಸೊ ಆ ಕಾರಣಕ್ಕಾಗಿ 24ರಲ್ಲೂ ಕೂಡ ಹೆಚ್ಚಿನ ಸೀಟು ಇದೇ ರೀಜನಲ್ಲಿ ಬರುತ್ತೆ ಅಂತ ಕಾಂಗ್ರೆಸ್ ನಾಯಕತ್ವ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಮುಂದೆ ಪವರ್ ಶೇರಿಂಗ್ ವಿಚಾರಕ್ಕೂ ಕೂಡ ಇಲ್ಲಿನ ಫಲಿತಾಂಶ ಲಿಂಕ್ ಆಗಬಹುದು. ಪವರ್ ಶೇರಿಂಗ್ ಅಂತಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಲೆಕ್ಕ. ಸೊ ಅದಕ್ಕೂ ಕೂಡ ಈ ಭಾಗದ ಫಲಿತಾಂಶ, ಈ 14 ಕ್ಷೇತ್ರದ ಫಲಿತಾಂಶ ಲಿಂಕ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಪ್ರಚಾರದ ಕಣದಲ್ಲಿ ಕಾಂಗ್ರೆಸ್ ಏನು ಮಾಡ್ತು? ಗ್ಯಾರಂಟಿಗಳನ್ನು ಹೈಲೈಟ್ ಮಾಡ್ತು ಕಾಂಗ್ರೆಸ್. ಒಂದು ನಾವು ಈಡೇರಿಸಿದಂಥ ಗ್ಯಾರಂಟಿ, ಮತ್ತೊಂದು ಮುಂದೆ ನಾವು ಅಧಿಕಾರಕ್ಕೆ ಬಂದರೆ ಏನು ಗ್ಯಾರಂಟಿ ಕೊಡ್ತೀವಿ ಅನ್ನೋದನ್ನು ಹೈಲೈಟ್ ಮಾಡ್ತು ಕಾಂಗ್ರೆಸ್. ಗ್ಯಾರಂಟಿ ಕಾರ್ಡ್ಗಳನ್ನು ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಹಂಚಿದಾಗ ಬಿಜೆಪಿ ಮತ್ತು JDSನವರು ನಕ್ಕಿದ್ರು. ಏನ್ರಿ ಅದು ಗ್ಯಾರಂಟಿ ಕಾರ್ಡು, ಅದಕ್ಕೊಂದು ಮಹತ್ವ ಇದೆಯಾ? ಅದೇನು ಅಫಿಷಿಯಲ್ ಡಾಕ್ಯುಮೆಂಟಾ ಅದು? ಏನು ಅದಕ್ಕೆ ಒಂದು 10 ಪೈಸೆ ವ್ಯಾಲ್ಯೂ ಇಲ್ಲ ಅಂತ ಬಿಜೆಪಿ ನಾಯಕರು ನಕ್ಕಿದ್ರು, ಲೇವಡಿ ಮಾಡಿದರು, ವ್ಯಂಗ್ಯ ಮಾಡಿದರು. ಬಟ್ ಆ ಗ್ಯಾರಂಟಿ ಕಾರ್ಡ್ಗಳು ಸೃಷ್ಟಿಸಿದಂಥ ಅನಾಹುತ ಇದೆಯಲ್ಲ ಬಿಜೆಪಿ ಮತ್ತು JDSಗೆ, ಅದನ್ನು ಊಹಿಸೋದಕ್ಕೂ ಸಾಧ್ಯ ಆಗಿರಲಿಲ್ಲ ಬಿಜೆಪಿ ಮತ್ತು JDS ನಾಯಕರಿಗೆ. ಈ ಬಾರಿಯೂ ಕೂಡ ಅದೇ ರೀತಿ ಗ್ಯಾರಂಟಿ ಕಾರ್ಡನ್ನು ಕಾಂಗ್ರೆಸ್ ಹಂಚಿದೆ. ಕಾಂಗ್ರೆಸ್ ಮನೆ ಮನೆಗೆ ತಲುಪಿಸಿದೆ ಗ್ಯಾರಂಟಿ ಕಾರ್ಡನ್ನು. ಯಾವ ರೀತಿ ಅಂತಂದರೆ 1 ಲಕ್ಷ ಕೊಡ್ತೀವಿ, ಇನ್ನೇನೋ ಅವ್ರದ್ದು ಮಹಾಲಕ್ಷ್ಮಿ ಯೋಜನೆ ಅದು ಇದು, ಅದನ್ನು ಗ್ಯಾರಂಟಿ ಕಾರ್ಡನ್ನು ಮನೆ ಮನೆ ಕೊಟ್ಟಿದ್ದಾರೆ. ನಾವು ಬಂದರೆ ಇದನ್ನು ಮಾಡ್ತೀವಿ, ಇದನ್ನು ಇಟ್ಕೊಂಡಿರಿ ಅಂತ. ಅದು ಬಿಜೆಪಿ JDS ನಾಯಕರು ಹೇಳ್ತಾರೆ ಅದಕ್ಕೆ ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲ ಅದು ಅಂತ. ಆದರೆ ಜನರ ಮೇಲೆ ಅದರ ಪರಿಣಾಮ ಬೇರೆ ರೀತಿಯಲ್ಲಿ ಬೀರುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಇದ್ರ ಜೊತೆಗೆ ಇನ್ನೊಂದು ಪ್ರಚಾರವನ್ನು ಈ ಬಾರಿ ಕಾಂಗ್ರೆಸ್ ಮಾಡಿದೆ. ಈ 14 ಕ್ಷೇತ್ರಗಳಿಗೆ ಸಂಬಂಧಿಸಿ ನೆಕ್ಸ್ಟ್ ಫೇಸಲ್ಲೂ ಅದನ್ನು ಮಾಡ್ತಾ ಇದೆ. ಅಂದರೆ ನಾವೊಂದು ವೇಳೆ ಸೋತ್ರೆ, ಅಂದರೆ ಕಾಂಗ್ರೆಸ್ ಸೋತ್ರೆ ಗ್ಯಾರಂಟಿ ಯೋಜನೆಗಳು ನಿಲ್ಲತ್ತೆ ಅಂತ ಪ್ರಚಾರ ಮಾಡ್ತಿದೆ ಕಾಂಗ್ರೆಸ್. ಸೊ ಇದು ಬಹಳ ಅಪಾಯಕಾರಿ ಪ್ರಚಾರವೂ ಕೂಡ. ಜನರಿಗೆ ಏನಾಗತ್ತೆ ಅಂತಂದರೆ ಹೊಸದು ಸಿಗೋದು ಬಿಡಿ, ಇದ್ದಿದ್ದು ಹೋಗುತ್ತಾ ಅನ್ನೋ ಆತಂಕ ಸೃಷ್ಟಿಯಾದರೆ ಅದು ಮತವಾಗಿ ಬದಲಾಗುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಸೊ ಆ ಸ್ಟ್ರಾಟಜಿಯನ್ನು ಮಾಡಿದೆ. ಜೊತೆಗೆ ಕೇಂದ್ರ ಸರ್ಕಾರದ ತಾರತಮ್ಯ ಆಗ್ತಿದೆ ಅನ್ನೋ ಅಸ್ತ್ರವನ್ನು ಕೂಡ ಈ ಬಾರಿ ಎಲೆಕ್ಷನ್ ಕಣದಲ್ಲಿ ಕಾಂಗ್ರೆಸ್ ಮಾಡಿದೆ. ಬಿಜೆಪಿಯ ವಿರುದ್ಧ ಆ ಅಸ್ತ್ರವನ್ನು ಪ್ರಯೋಗಿಸಿದೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಜನರನ್ನು ಕನ್ವಿನ್ಸ್ ಮಾಡೋದಕ್ಕೆ ಈ ಮೂರು ಪಕ್ಷಗಳಿಗೆ ಸಾಧ್ಯ ಆಗಿದೆ ಗೊತ್ತಿಲ್ಲ. ನಾಳೆ ನೀವೆಲ್ಲರೂ ಕೂಡ ಅದಕ್ಕೆ ಉತ್ತರವನ್ನು ಕೊಡುವವರು ಇದ್ದೀರಿ. ನಾಳೆ ಎಲೆಕ್ಷನ್ ನಡೆಯುವಂಥ ರಾಜ್ಯದ 14 ಕ್ಷೇತ್ರಗಳ ಪೈಕಿ ಎಲ್ಲ ಕ್ಷೇತ್ರಕ್ಕೂ ಅದರದ್ದೇ ಆದಂಥ ಮಹತ್ವ ಇದೆ. ಆದರೆ ದೀರ್ಘ ಅವಧಿಯ ರಾಜಕೀಯ ಪರಿಣಾಮಗಳನ್ನು ಬೀರಬಹುದಾದಂಥ ಕ್ಷೇತ್ರಗಳು ಮತ್ತು ಆ ಕ್ಷೇತ್ರಗಳ ಫಲಿತಾಂಶಗಳು ಯಾವುದು ಅಂದರೆ ಹೈ ವೋಲ್ಟೇಜ್ ಅಂತ ನಾವು ಕನ್ಸಿಡರ್ ಮಾಡಬಹುದಾದಂಥ ರಾಜಕೀಯವಾಗಿ ಹೆಚ್ಚು ತೂಕದ ಕ್ಷೇತ್ರಗಳು ಯಾವುದು? ಕೇವಲ ಒಂದು ಲೋಕಸಭಾ ಕ್ಷೇತ್ರದ ಗೆಲುವು ಎಷ್ಟೋ ಸಲ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರದೇ ಇರಬಹುದು. ಅಂದರೆ ಕೆಲ ಕ್ಷೇತ್ರಗಳ ಗೆಲುವು ಮತ್ತು ಸೋಲು ರಾಜ್ಯ ರಾಜಕಾರಣದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಅಂಥ ಕ್ಷೇತ್ರಗಳು ಯಾವುದು? ಈ 14 ಕ್ಷೇತ್ರಗಳ ಪೈಕಿ ನೋಡ್ತಾ ಇದ್ದೀರಿ, ಪಟ್ಟಿ ಬರ್ತಾ ಇದೆ. ಮೊದಲ ಕ್ಷೇತ್ರ, ನಾವು ಅಂಥ ಪರಿಣಾಮ ಬೀರಬಹುದಾದಂಥ ಮೊದಲ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಈ 14ರ ಪೈಕಿ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ DK ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಅನ್ನೋದು ಅಭ್ಯರ್ಥಿತನದಿಂದ ನಾವು ಲೆಕ್ಕ ಹಾಕಿದರೆ DK ಶಿವಕುಮಾರ್ ವರ್ಸಸ್ ದೇವೇಗೌಡರ ಫ್ಯಾಮಿಲಿ ಅನ್ನೋದನ್ನು ನಾವು ರಾಜಕೀಯವಾಗಿ ಲೆಕ್ಕ ಹಾಕಬೇಕಾಗತ್ತೆ. ಮತ್ತು DK ಸುರೇಶ್ ಅವರು ಗೆದ್ದರೆ DK ಶಿವಕುಮಾರ್ ಅವರಿಗೆ ಅವರ ಮುಂದಿನ ಕನಸುಗಳು ಏನಿದ್ದಾವೆ ರಾಜಕೀಯವಾಗಿ ಅದನ್ನು ಸಾಕಾರ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಸೃಷ್ಟಿಯಾಗಬಹುದು. ಸೋತ್ರೆ ಬೇರೆ ರೀತಿಯಲ್ಲಿ ಅವರಿಗೆ ಸಮಸ್ಯೆಯಾಗಬಹುದು, ಅವರ ಕನಸಿಗೆ ಸಮಸ್ಯೆಯಾಗುವಂಥ ಸಾಧ್ಯತೆ ಇದೆ. ಡಾಕ್ಟರ್ CN ಮಂಜುನಾಥ್ ಮತ್ತು DK ಸುರೇಶ್ ಮಧ್ಯೆ ಪ್ರಬಲ ಪೈಪೋಟಿಯನ್ನು ನಾವು ನೋಡಿದ್ದೀವಿ. ಎಲ್ಲಿವರೆಗೆ ಅಂತಂದರೆ ಕ್ಷೇತ್ರದಲ್ಲಿ ಪ್ಯಾರಾಮಿಲಿಟರಿ ಫೋರ್ಸನ್ನೆಲ್ಲ ನೇಮಕ ಮಾಡುವಂಥ ಅಥವಾ ನಿಯೋಜನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಬೆಂಗಳೂರು ಗ್ರಾಮಾಂತರ ಈ ಹೈ ವೋಲ್ಟೇಜ್ ಕ್ಷೇತ್ರಗಳ ಪೈಕಿ ನಂಬರ್ 1 ಅಂತ ನಾವು ಯಾವುದೇ ಅನುಮಾನ ಇಲ್ಲದೆ ಹೇಳೋದಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಇನ್ನೊಂದು ಕ್ಷೇತ್ರ ಯಾವುದು? ಅದು ಯಾವುದು ಅಂತಂದರೆ ಚಾಮರಾಜನಗರ. ಚಾಮರಾಜನಗರ ಯಾಕೆ ಹೈ ವೋಲ್ಟೇಜ್? ಸುನಿಲ್ ಬೋಸ್ ಮತ್ತು ಬಾಲರಾಜ್ ಅವರ ಸ್ಪರ್ಧೆಯ ಕಾರಣಕ್ಕಾಗ? ನೋ, ಸುನಿಲ್ ಬೋಸ್ ಅವರ ಸ್ಪರ್ಧೆಯೂ ಅದಕ್ಕೆ ಕಾರಣ ಅಲ್ಲ, ಬಾಲರಾಜ್ ಅವರ ಸ್ಪರ್ಧೆಯೂ ಅದಕ್ಕೆ ಕಾರಣ ಅಲ್ಲ. ಅಲ್ಲಿ ಫೋಟೋ ಸಮಸ್ಯೆಯಾಗಿದೆ, ಕ್ಷಮಿಸಿ. ಸುನಿಲ್ ಬೋಸ್ ಯಾರು ಅಂತಂದರೆ ಅವರು ಸಿದ್ದರಾಮಯ್ಯ ಅವರೇ ಅಭ್ಯರ್ಥಿ ಅಂತ ಅವರೇ ಹೇಳಿದರು, ಸಿದ್ದರಾಮಯ್ಯ ಅವರೇ ಹೇಳಿದರು. ಚಾಮರಾಜನಗರ ಯಾಕೆ ಬಹಳ ಇಂಪಾರ್ಟೆಂಟು ಅಂತಂದರೆ ಚಾಮರಾಜನಗರ ಸಿದ್ದರಾಮಯ್ಯ ಅವರ ಕ್ಷೇತ್ರ. ಚಾಮರಾಜನಗರ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವಂಥ ವರುಣ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರದ ವ್ಯಾಪ್ತಿಯೊಳಗೆ ಬರುತ್ತೆ.
ಮತ್ತು ಸುನೀಲ್ ಬೋಸ್ ಸಿದ್ದರಾಮಯ್ಯ ಅವರ ಅತ್ಯಂತ ಆತ್ಮೀಯ ಸ್ನೇಹಿತನ ಪುತ್ರ. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಹೇಳಿರೋದು ನನ್ನ ಕ್ಷೇತ್ರದಲ್ಲಿ ಹೆಚ್ಚಿನ ಲೀಡ್ ಕೊಡಿ, ನನ್ನ ಮುಖ್ಯಮಂತ್ರಿ ಸ್ಥಾನ ಭದ್ರವಾಗುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಿರೋದು ಅದೇ ಕಾರಣಕ್ಕಾಗಿ. ಸೊ ನಂಬರ್ 2 ಅಂತ ನಾವು ಕನ್ಸಿಡರ್ ಮಾಡಿದರೆ ಹೈ ವೋಲ್ಟೇಜ್ ಅಲ್ಲಿ ಅದು ಚಾಮರಾಜನಗರ. ಚಾಮರಾಜನಗರದ ಫಲಿತಾಂಶವೂ ಕೂಡ ಸೋಲು ಗೆಲುವು, ಸುನೀಲ್ ಬೋಸ್ ಅವರ ಗೆಲುವು ಅಥವಾ ಸುನೀಲ್ ಬೋಸ್ ಅವರ ಸೋಲು ರಾಜ್ಯ ರಾಜಕೀಯದ ಭವಿಷ್ಯವನ್ನ ತೀರ್ಮಾನಿಸಬಹುದು ಅಂಥದ್ದೊಂದು ಸಾಧ್ಯತೆ ಇರುವಂಥ ಕ್ಷೇತ್ರ. ನೆಕ್ಸ್ಟ್ ಇನ್ನೊಂದು ಕ್ಷೇತ್ರ ಅದು ಮೈಸೂರು. ಮೈಸೂರು ಈ ಬಾರಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಬದಲಾಯಿಸಿ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಟ್ಟಿದೆ. ಲಕ್ಷ್ಮಣ್ ಅಲ್ಲ ಅಭ್ಯರ್ಥಿ ಕಾಂಗ್ರೆಸ್ನಿಂದ. ಇಲ್ಲಿ ಲಕ್ಷ್ಮಣ್ ಅಭ್ಯರ್ಥಿ ಅಂತ ನಾವು ಹೇಳೋದಕ್ಕಿಂತ ಸಿದ್ದರಾಮಯ್ಯ ಅವರ ಪ್ರತಿಷ್ಠೆಯೇ ಅಲ್ಲಿ ಅಭ್ಯರ್ಥಿ ಅಂತ ಹೇಳಿದರೆ ಹೆಚ್ಚು ಹೆಚ್ಚು ಸಮಂಜಸ. ಇದು ಕೂಡ ಮೈಸೂರು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಾಗಿರೋದ್ರಿಂದ ಇದರ ಫಲಿತಾಂಶವೂ ಕೂಡ ಬಹಳ ಪ್ರಮುಖ ಆಗತ್ತೆ ಮತ್ತು ರಾಜ್ಯ ರಾಜಕೀಯದ ಮುಂದಿನ ದಿನಗಳನ್ನು ತೀರ್ಮಾನಿಸಬಹುದಾದಂಥ ಫಲಿತಾಂಶ ಇರಬಹುದು. ನೆಕ್ಸ್ಟ್ ಇನ್ನು ಮಂಡ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಸ್ಟಾರ್ ಚಂದ್ರು ಅಲ್ಲಿ ಅಭ್ಯರ್ಥಿ. ಇಲ್ಲಿ ಕುಮಾರಸ್ವಾಮಿ ವರ್ಸಸ್ ಕಾಂಗ್ರೆಸ್ ಅನ್ನುವಂಥ ಸ್ಥಿತಿ. ಅಲ್ಲಿ ಸ್ಟಾರ್ ಚಂದ್ರು ಅವರ ಅಭ್ಯರ್ಥಿತನಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಪ್ರತಿಷ್ಠೆ ಅಥವಾ ಕುಮಾರಸ್ವಾಮಿ ಅವರ ವಿರುದ್ಧದ ಹಠ ಅದೇ ಅಭ್ಯರ್ಥಿ. ಸೊ ಕುಮಾರಸ್ವಾಮಿ ಗೆದ್ದರೆ ಮಂತ್ರಿ ಆಗಬಹುದು ಅನ್ನುವಂಥ ಪ್ರಚಾರವನ್ನು ಮಾಡಲಾಗಿದೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಗೊತ್ತಿಲ್ಲ. ಮಂಡ್ಯವನ್ನು ಮರಳಿ ಸಂಪಾದಿಸಬೇಕಾದಂಥ, ಮರಳಿ ಗೆಲ್ಲಬೇಕಾದಂಥ ಅನಿವಾರ್ಯ ಸ್ಥಿತಿಗೆ ಜಾತ್ಯತೀತ ಜನತಾದಳ ತಲುಪಿದೆ. ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡಿರೋದು. ಸೊ ಆ ಕಾರಣಕ್ಕಾಗಿ ಇದು ಹೈ ವೋಲ್ಟೇಜ್ ನಂಬರ್ 4. ನೆಕ್ಸ್ಟ್ ಹಾಸನ ದೇವೇಗೌಡರ ರಾಜಕೀಯ ಕರ್ಮಭೂಮಿ, ರಾಜಕೀಯ ಜನ್ಮಭೂಮಿಯೂ ಕೂಡ. ಸೊ ಅಂಥ ಹಾಸನ ಈ ಬಾರಿ ಬಹಳ ಪ್ರಬಲ ಪೈಪೋಟಿಗೆ ಕಾರಣ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಈಸಿಯಾಗಿ ಗೆಲ್ಲಬೇಕಿದ್ದಂಥ ಕ್ಷೇತ್ರ ಒಂದಿಷ್ಟು ಸ್ವಯಂಕೃತ ಅಪರಾಧ ಸಮಸ್ಯೆಯನ್ನು ತಂದು ಹಾಕಿರುವಂಥ ಸಾಧ್ಯತೆ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಇದು ಕೂಡ ಹೈ ವೋಲ್ಟೇಜ್. ನೆಕ್ಸ್ಟ್ ಇನ್ನು ತುಮಕೂರು ವಿ ಸೋಮಣ್ಣ ವರ್ಸಸ್ ಮುದ್ದ ಹನುಮೇಗೌಡ. ಇದು ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳ ಪೈಕಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾ ಇರುವಂಥ ಕ್ಷೇತ್ರ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ 14 ಕ್ಷೇತ್ರಗಳು, ಮೊದಲ ಹಂತದ ಎಲೆಕ್ಷನ್ ನಡೆಯುವಂಥ 14 ಕ್ಷೇತ್ರದ ಫಲಿತಾಂಶ ರಾಜ್ಯ ರಾಜಕಾರಣದ ಮುಂದಿನ ದಿನಗಳನ್ನ ಕೂಡ ನಿರ್ಧರಿಸುತ್ತೆ ಅಂತ ಅನ್ಸುತ್ತೆ. ಖಂಡಿತವಾಗಿ ರಕ್ಷತ್, ಯಾಕಂತಂದ್ರೆ ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಏನ್ ನಡೀತಿದೆ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದ 14 ಕ್ಷೇತ್ರಗಳ ಚುನಾವಣೆ ನಡೀತಾ ಇರುವಂತದ್ದು. ಅದು ಸಾಕಷ್ಟು ಕೂಡ 3 ರಾಜಕೀಯ ಪಕ್ಷಗಳಿಗೆ ಪ್ರತಿಷ್ಠೆ ಮತ್ತೆ ನಿರ್ಣಾಯಕ ಆಗಿರುವಂತದ್ದು ಸ್ಪಷ್ಟವಾಗಿದೆ. ಯಾಕಂತಂದ್ರೆ 3 ಪಕ್ಷಗಳು ತಮ್ಮದೇ ಆದಂತ ಲೆಕ್ಕಾಚಾರದಲ್ಲಿ ಈಗ ಇರುವಂತದ್ದು. ಆದ್ರೆ ಒಂದು ಇಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪ್ರಮುಖವಾಗಿ ಹೆಚ್ಚಿನ ಸ್ಥಾನಗಳನ್ನ ಗೆದ್ದೇ ಗೆಲ್ತೇವೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಇರುವಂತದ್ದು. ಅದೆಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿರುವಂತದ್ದು. ಹಾಗಾಗಿ ಆಡಳಿತಾರೂಢ ಕಾಂಗ್ರೆಸ್ಗೆ ಇರುವಂತದ್ದು ಈ ಬಾರಿ, ಯಾಕಂತಂದ್ರೆ ಮುಖ್ಯವಾಗಿರುವಂತದ್ದು ಸಿಎಂ ಡಿಸಿಎಂ ಮತ್ತೆ ಹಳೆ ಮೈಸೂರು ಭಾಗದವರೇ ಆಗಿರುವಂತದ್ದು. ಇದೇ ಕಾರಣಕ್ಕೆ ಹೆಚ್ಚು ಪ್ರತಿಷ್ಠೆ ಆಗಿರುವಂತದ್ದು ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲೇಬೇಕು. ಅದರ ನಾಯಕತ್ವವನ್ನು ನಿರ್ಧರಿಸುವಂತಹ ಒಂದು ಪ್ರಮುಖ ಪಾತ್ರವನ್ನು ಕೂಡ ಈ ಲೋಕಸಭಾ ಚುನಾವಣೆ ನಿರ್ಧರಿಸಿದೆ. ಯಾಕಂತಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿರೀಕ್ಷೆ ಮೀರಿ ಹೆಚ್ಚು ಗೆಲುವನ್ನ ಸಾಧಿಸಿರುವಂತದ್ದು. ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಹೆಚ್ಚು ನಿರ್ಣಾಯಕ ಆಗಿದೆ. ಹಾಗಾಗಿ ಸಿಎಂ ಮತ್ತೆ ಡಿಸಿಎಂ ಇಬ್ಬರೂ ನಾಯಕತ್ವಕ್ಕೆ ಹೆಚ್ಚು ಪ್ರಮುಖವಾಗಿ ಇದು ಪಾತ್ರವನ್ನ ವಹಿಸ್ತಾ ಇದೆ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ 14 ಕ್ಷೇತ್ರಗಳಿದ್ದಾವೆ. ಇವೆಲ್ಲವೂ ಕೂಡ ಅಂದ್ರೆ 2014ರಲ್ಲಿ 6 ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದಿತ್ತು. ಅದೇ ಕಾರಣಕ್ಕೆ ಕೂಡ 19ರಲ್ಲೂ ಅದು ತುಂಬಾ ಕಡಿಮೆ ಅಂದ್ರೆ ಕಡಿಮೆ 1 ಸ್ಥಾನಕ್ಕೆ ಮಾತ್ರ ಸೀಮಿತ ಆಯಿತು. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಈಗ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ವಿ ಅನ್ನುವಂತ ಬಲವಾದ ಆತ್ಮವಿಶ್ವಾಸ ಇದೆ. ಒಂದಷ್ಟು ಬಿಜೆಪಿಯ ನಕಾರಾತ್ಮಕ ಅಂಶಗಳು ಕೂಡ ಅದನ್ನು ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅನ್ನುವಂಥದ್ದು. ಸೊ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ ಕಾಲಕಾಲಕ್ಕೆ ಅನ್ನುವಂಥದ್ದು. ಸೊ ಬರ ಪರಿಹಾರ ನೀಡಿಲ್ಲ ಅನ್ನುವಂಥದ್ದು. ಅದು ಸುಪ್ರೀಂ ಕೋರ್ಟ್ ಹಂತಕ್ಕೆ ಹೋಗಿ ಒಂದು ಹಂತದಲ್ಲಿ ಜಯಶೀಲರಾಗಿ ಈಗ ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಬೀಗ್ತಾ ಇದೆ. ಇದು ನಮ್ಮ ಹೋರಾಟದ ಪ್ರತಿಫಲ ಅನ್ನುವಂಥದ್ದು. ಇವೆಲ್ಲವನ್ನ ಮುಂದೆ ಇಟ್ಕೊಂಡು ಈ ಬಾರಿ ಅಖಾಡಕ್ಕೆ ಇಳಿದಿರುವಂತದ್ದು ಕಾಂಗ್ರೆಸ್. ಇನ್ನು ಬಿಜೆಪಿ ಪ್ರಮುಖವಾಗಿ ಈ ಬಾರಿನೂ ಕೂಡ ಮೋದಿ ಅಲೆ, ವರ್ಚಸ್ಸು, ಚರಿಷ್ಮಾ ಎಲ್ಲವನ್ನ ಮುಂದೆ ಇಟ್ಕೊಂಡಿದೆ. ಹಾಗಾಗಿ ಬಿಜೆಪಿ ಒಂದು ಲೆಕ್ಕಾಚಾರದಲ್ಲಿ ಜೆಡಿಎಸ್ ಜೊತೆ ಕೈ ಜೋಡಿಸಿದೆ. ಹಾಗಾಗಿ ಲಿಂಗಾಯತ ಮತ್ತೆ ಒಕ್ಕಲಿಗ ಎರಡೂ ಮತಗಳು, ಸಮುದಾಯದ ಮತಗಳು ಪ್ರಮುಖವಾಗಿ ನಮ್ಮ ಕೈ ಹಿಡಿಯುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಹಜವಾಗಿ ಬಿಜೆಪಿ ಇದೆ. ಅದೇ ರೀತಿಯಲ್ಲಿ ಕೂಡ ಅದೇ ತನ್ನದೇ ಆದಂತಹ ಪಟ್ಟನ್ನ ಈಗ ಉರುಳಿಸಿರುವಂತದ್ದು. ಜೆಡಿಎಸ್ ನಾಯಕತ್ವದ ಪ್ರಶ್ನೆ ಕೂಡ ಸಹಜವಾಗಿ ಇರುವಂತದ್ದು. ಮುಂಬರುವ ದಿನಗಳಲ್ಲಿ ಭವಿಷ್ಯದಲ್ಲಿ
ದೃಷ್ಟಿಯಿಂದ ಜೆಡಿಎಸ್ಗೆ ಇದು ಅಸ್ತಿತ್ವದ ಪ್ರಶ್ನೆ ಆಗಿದೆ. ಹಾಗಾಗಿ ಕಳೆದುಕೊಳ್ಳುವಂತಹ ಮತಗಳನ್ನ ಮತ್ತೆ ಪಕ್ಷವನ್ನು ಹಿಡಿದಿಟ್ಕೊಳ್ಬೇಕಾದಂತಹ ಲೆಕ್ಕಾಚಾರದಲ್ಲಿ ಸಹಜವಾಗಿ ಕೂಡ ಜೆಡಿಎಸ್ಗೂ ಪ್ರಮುಖವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತಹ ಏನು 14 ಕ್ಷೇತ್ರಗಳ ಮತದಾನ ಇದೆ, ಇದೆಲ್ಲವೂ ಕೂಡ ಬಹಳ ಪ್ರಮುಖ ಆಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಾಳೆ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.